ಹಿಂದೂ ಧರ್ಮದಲ್ಲಿ ಏಕಾದಶಿ ತಿಥಿಗೆ ಅತ್ಯಂತ ಪವಿತ್ರ ಸ್ಥಾನವಿದೆ. ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಜಯ ಏಕಾದಶಿ ಎಂದು ನಾವು ಆಚರಿಸುತ್ತೇವೆ. 2026 ಸಾಲಿನ ಜಯ ಏಕಾದಶಿಯು ಈ ಒಂದು ತಿಂಗಳಿನಲ್ಲಿ 29ರಂದು ಬಂದಿದೆ. ಈ ಒಂದು ದಿನ ವಿಷ್ಣುವನ್ನು ನಾವು ಆರಾಧಿಸುತ್ತೇವೆ. ಶಾಸ್ತ್ರಗಳ ಪ್ರಕಾರ ಭಗವಾನ್ ವಿಷ್ಣುವನ್ನು ಈ ದಿನ ಆರಾಧಿಸುವುದರಿಂದ, ಪೂಜಿಸುವುದರಿಂದ ನಮ್ಮ ಜಾತಕದಲ್ಲಿ ಗುರುಗ್ರಹವು ಬಲಗೊಳ್ಳುತ್ತದೆ. ಗುರುಗ್ರಹವು ವ್ಯಕ್ತಿಯ ಜೀವನದಲ್ಲಿ ಸುಖ, ಸಮೃದ್ಧಿ, ಜ್ಞಾನ, ಐಶ್ವರ್ಯ ಇವೆಲ್ಲವನ್ನು ಕೂಡ ತಂದುಕೊಡುತ್ತದೆ. ಜಯ ಏಕಾದಶಿಯಂದು ನಾವು ಗುರುಗ್ರಹ ಅನುಗ್ರಹ ಪಡೆಯಲು ಏನು ಮಾಡಬೇಕು? ನಾವು ಗುರುಗ್ರಹದ ಅನುಗ್ರಹ ಪಡೆಯಲು ಬಾಳೆ ಮರದ ಪೂಜೆ ಮಾಡುವುದು ಅತ್ಯಂತ ಫಲಪ್ರದ. ಬೆಳಿಗ್ಗೆ ಸ್ನಾನಾದಿ ಕರ್ಮಗಳನ್ನು ಮುಗಿಸಿ ನಂತರ ಬಾಳೆ ಮರದ ಬಳಿ ಹೋಗಿ ಧೂಪ ದೀಪಗಳನ್ನು ಹಚ್ಚಬೇಕು. ಬಾಳೆ ಮರಕ್ಕೆ ಹಳದಿ ಬಣ್ಣದ ವಸ್ತುಗಳು ಮತ್ತು ಬೆಲ್ಲವನ್ನು ಅರ್ಪಿಸುವುದು ವಿಶೇಷ. ಇದರಿಂದ ದೇವಗುರು ಬೃಹಸ್ಪತಿಯು ಪ್ರಸನ್ನನಾಗಿ ಭಕ್ತರಿಗೆ ಧನಧಾನ್ಯದ ಕೊರತೆಯಾಗದಂತೆ ಅರಸುತ್ತಾನೆ ಎಂಬ ನಂಬಿಕೆ ಇದೆ. ಈ ಜಯ ಏಕಾದಶಿಯಂದು ಮುಖ್ಯವಾಗಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಜಾಗರಣೆ ಮಾಡುವುದರಿಂದ ಮತ್ತು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ, ಉಪವಾಸ ಮಾಡುವುದರಿಂದ, ಪೂಜೆ ಮಾಡುವುದರಿಂದ ಇದು ನಮ್ಮ ಜನ್ಮ ಜನ್ಮಾಂತರದ ಪಾಪಗಳನ್ನು ನೀಗಿಸಿ ಜಾತಕದಲ್ಲಿರುವಂತಹ ದೋಷಗಳನ್ನು ದೂರ ಮಾಡಿ ಸಕಲ ಸೌಭಾಗ್ಯಗಳನ್ನು ಕರುಣಿಸುತ್ತದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ನಾವು ಹಿಂದೆ ಮಾಡಿದಂತಹ ತಪ್ಪುಗಳನ್ನು ತಿದ್ದಿಕೊಳ್ಳಲು, ಅದನ್ನು ಸರಿಪಡಿಸಿಕೊಳ್ಳಲು, ಎಲ್ಲ ಪಾಪಗಳಿಂದ ಮುಕ್ತಿಗೊಳ್ಳಲು ಈ ದಿನ ಶ್ರೇಷ್ಠವಾಗಿದೆ. ಭಗವಾನ್ ವಿಷ್ಣುವಿಗೆ ಮೀಸಲಾಗಿರುವಂಥ ಈ ಪವಿತ್ರ ದಿನ ನಾವು ಮಾಡುವಂತಹ ಪೂಜೆ, ಉಪವಾಸ, ದೇವರ ಆರಾಧನೆ, ಮಂತ್ರಗಳು, ವ್ರತ ಕಥೆ ಕೇಳುವುದು ಇವೆಲ್ಲವೂ ಸಹ ನಮ್ಮಲ್ಲಿ ಏನೇ ದೋಷಗಳಿದ್ದರೂ ಅದನ್ನು ನಿವಾರಣೆ ಮಾಡುತ್ತದೆ. ಈ ಜಯ ಏಕಾದಶಿ ಬಂದಿರುವಂತಹ ದಿನಾಂಕ, ಸಮಯ ನೋಡೋಣ. ಹಾಗೆ ಶುಭ ಮುಹೂರ್ತ ನೋಡೋಣ. ಜಯ ಏಕಾದಶಿ ದಿನಾಂಕ ಬಂದು ಗುರುವಾರದಂದು, ಅಂದರೆ ಜನವರಿ 29, 2026ರಂದು. ಹಾಗೆ ಜಯ ಏಕಾದಶಿ ತಿಥಿ ಆರಂಭ ಆಗ್ತಾ ಇರೋದು ಜನವರಿ 28, 2026 ಸಂಜೆ 4:38ಕ್ಕೆ ಆರಂಭ ಆಗ್ತಾ ಇದೆ. ಇನ್ನು ಜಯ ಏಕಾದಶಿ ಕೊನೆಗೊಳ್ಳೋದು ಜನವರಿ 29, 2026 ಮಧ್ಯಾಹ್ನ 1:57ಕ್ಕೆ. ಇನ್ನು ಪಾರಾಯಣದ ಸಮಯ ಅಂದರೆ ಉಪವಾಸ ಮುರಿಯುವಂತಹ ಸಮಯ ಬಂದು ಜನವರಿ 30 ಶುಕ್ರವಾರದ ಬೆಳಗ್ಗೆ 7:13ರಿಂದ 10:51 ನಡುವೆ ಉಪವಾಸವನ್ನು ತ್ಯಜಿಸಬಹುದು. ಈ ಒಂದು ಜಯ ಏಕಾದಶಿಯ ಇಂದಿನ ಒಂದು ಕತೆ ನೋಡೋದಾದರೆ, ಪುಷ್ಯವತಿ ಮತ್ತು ಮಾಲ್ಯವನ ಎಂಬ ದೈವಿಕ ದಂಪತಿಗಳು. ಅವರು ಇಂದ್ರನ ಆಸ್ಥಾನದಲ್ಲಿ ನೃತ್ಯದ ಕಾರ್ಯಕ್ರಮದಲ್ಲಿ ಅನುಚಿತ ವರ್ತನೆಯಿಂದಾಗಿ ಇಂದ್ರನಿಂದ ಶಾಪಗ್ರಸ್ತರಾಗುತ್ತಾರೆ. ಅಂದರೆ ಪಿಶಾಚರಾಗಿ, ಅಂದರೆ ರಾಕ್ಷಸರಾಗಿ ಅವರು ಜನಿಸುವಂತೆ ಶಾಪಗ್ರಸ್ತರಾಗುತ್ತಾರೆ ಇಂದ್ರನಿಂದ. ಹಿಮಾಲಯದಲ್ಲೆಲ್ಲ ಅಲೆದಾಡುತ್ತಾ ದಾರಿ ತಪ್ಪಿ ಬಳಲುತ್ತಾ ಅವರು ಅರಿವಿಲ್ಲದಂತೆಯೇ ಉಪವಾಸವನ್ನು ಆಚರಿಸಿದರು. ಆ ದಿನ ಅದು ಜಯ ಏಕಾದಶಿಯಾಗಿತ್ತು. ಅದರಿಂದ ಅವರ ಒಂದು ಶುದ್ಧ ಭಕ್ತಿಗೆ ಆ ಒಂದು ವಿಷ್ಣು ಭಗವಂತ ಪ್ರಸನ್ನನಾಗಿ ಆ ಶಾಪವನ್ನೆಲ್ಲ ಅವನು ಮುಕ್ತಿಗೊಳಿಸಿದನು. ನಂತರ ಅವರು ಸುಖದಿಂದ ಬಾಳಿದರು. ಆದ್ದರಿಂದ ತಿಳಿಯದೇ ಆದಂತಹ ಘಟನೆಗಳಿಂದ ಮುಕ್ತರಾಗಬೇಕೆಂದರೆ ಹಾಗೂ ಹಿಂದೆ ನಡೆದಂಥ ತಪ್ಪುಗಳಿಂದ ನಾವು ಮುಕ್ತರಾಗಬೇಕೆಂದರೆ ಈ ಒಂದು ಜಯ ಏಕಾದಶಿಯು ತುಂಬ ಶ್ರೇಷ್ಠಕರವಾಗಿರುತ್ತೆ. ಪವಿತ್ರವಾದಂಥ ಏಕಾದಶಿ ಅಂತಲೇ ಹೇಳಬಹುದು. ಯಾರೆಲ್ಲ ಈ ಒಂದು ಏಕಾದಶಿಯಲ್ಲಿ ಉಪವಾಸವನ್ನು ಮಾಡಬಾರದು ಅಥವಾ ವ್ರತಾಚರಣೆ ಮಾಡಬಾರದೆಂದರೆ, ಆರೋಗ್ಯ ಸಮಸ್ಯೆ ಇರುವವರು ಉಪವಾಸವನ್ನು ಮಾಡಬೇಡಿ. ಹಾಗೂ ನೀವು ಉಪವಾಸ ಮಾಡಬೇಕೆಂದರೆ ಸಾತ್ವಿಕ ಆಹಾರಗಳನ್ನು ತೆಗೆದುಕೊಂಡು ಉಪವಾಸವನ್ನು ಮಾಡಬಹುದು. ಹಾಗೆ ಸ್ತ್ರೀಯರಿಗೆ ಬರುವಂತಹ ಋತುಚಕ್ರದ ಈ ಒಂದು ಸಮಯದಲ್ಲಿ ನೀವು ಮಾಡಬಾರದು. ನೀವು ದೇವರ ಧ್ಯಾನ ಕೂಡ ಮಾಡಬಹುದಾಗಿದೆ.
ಕೆಲವು ತುಂಬ ವೃದ್ಧರು ಆಗದೇ ಇರುವವರು ಕೂಡ ಉಪವಾಸಗಳನ್ನು ಮಾಡಬೇಡಿ. ಹಾಗೆ ಈ ದಿನ ನಾವು ಮಾಂಸಾಹಾರ ಸೇವನೆ ಮಾಡುವುದು ತಪ್ಪು. ಬೇರೆ ಬೇರೆ ಆಸೆಗಳನ್ನು ಇಟ್ಟುಕೊಂಡು ನಾವು ಇದನ್ನು ಮಾಡಬಾರದು. ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ನಾವು ದೇವರ ಧ್ಯಾನ ಮಾಡಬೇಕು. ಈ ಒಂದು ಏಕಾದಶಿ ಆಚರಣೆ ಮಾಡಬೇಕಾಗಿದೆ. ಹಾಗೆ ಇನ್ನೊಬ್ಬರ ಬಗ್ಗೆ ನಾವು ಮನಸ್ಸಿನಲ್ಲಿ ಕೆಟ್ಟದಾಗಿ ಯೋಚನೆ ಮಾಡಿಕೊಂಡು ಶಪಿಸಿಕೊಂಡಾಗಲಿ ಅಥವಾ ಯಾವುದೋ ಒಂದು ಮನಸ್ಥಿತಿಯಿಂದ ಮಾಡುವುದಾಗಲಿ ಮಾಡಬಾರದು. ಅಂದರೆ ಯೋಚನೆ ಮಾಡಿಕೊಂಡು ಮಾಡಬಾರದು. ಶ್ರದ್ಧೆ ಭಕ್ತಿಯಿಂದ ಈ ಒಂದು ಆಚರಣೆ ಮಾಡಬೇಕಾಗಿದೆ. ಇಲ್ಲವೆಂದರೆ ಅದರ ಫಲ ಸಿಗುವುದಿಲ್ಲ. ಈ ಏಕಾದಶಿಯ ನಿಜವಾದ ಮನಸ್ಸಿನಿಂದ ಉಪವಾಸ ವ್ರತಾಚರಣೆ ಮಾಡುವುದರಿಂದ ನಮಗೆ ಏನೆಲ್ಲ ಪ್ರಯೋಜನ ಎಂದರೆ ಆಧ್ಯಾತ್ಮಿಕವಾಗಿ ಶುದ್ಧೀಕರಣ, ದೇವರಿಗೆ ನಾವು ಆಧ್ಯಾತ್ಮಿಕವಾಗಿ ಸಮೀಪರಾಗುತ್ತೇವೆ, ಹಿಂದಿನ ತಪ್ಪುಗಳ ಕ್ಷಮೆ ಮತ್ತು ಸಕಾರಾತ್ಮಕ ಆಂತರಿಕವಾಗಿ ಬೆಳವಣಿಗೆಯಾಗುತ್ತದೆ. ಇನ್ನು ಈ ಚಡಪಡಿಕೆ ನಕಾರಾತ್ಮಕ ಶಕ್ತಿಗಳಿರುತ್ತಲ್ಲ, ಅದರಿಂದ ಬಿಡುಗಡೆ, ಈ ಸಮೃದ್ಧಿ, ಯಶಸ್ಸು ಮತ್ತು ಆರೋಗ್ಯದ ಒಂದು ಆಶೀರ್ವಾದ ನಮಗೆ ದೊರೆಯುತ್ತದೆ. ಹಾಗೂ ದೈಹಿಕ ಆರೋಗ್ಯಗಳ ಪ್ರಯೋಜನಗಳಾಗುತ್ತವೆ. ನಮ್ಮಲ್ಲಿ ಚೈತನ್ಯ ಬರುತ್ತದೆ. ಹಾಗೆ ಈ ಒಂದು ದಿನ ದಾನ ಧರ್ಮಗಳನ್ನು ಮಾಡುವುದರಿಂದ, ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವುದರಿಂದ, ಬಡವರಿಗೆ ಕೂಡ ನಾವು ಏನಾದರೂ ಸಹಾಯ ಮಾಡುವುದರಿಂದ ನಮಗೆ ದೇವರ ಆಶೀರ್ವಾದದ ಜೊತೆಗೆ ನಮ್ಮ ಎಲ್ಲ ಆಸೆಗಳು ಕೂಡ ದೇವರು ಈಡೇರಿಸುತ್ತಾರೆ. ಹಾಗೆ ದೈವಿಕ ವಾಸಸ್ಥಾನವಾದಂತಹ ವೈಕುಂಠ ಮತ್ತು ಶಾಶ್ವತ ಶಾಂತಿಯನ್ನು ನಾವು ಸಾಧಿಸುವ ಒಂದು ಆಶೀರ್ವಾದ ದೊರೆಯುತ್ತದೆ. ಜಯ ಏಕಾದಶಿ ಉಪವಾಸ ಪೂಜೆ ಮಾಡುವಾಗ ಏನೆಲ್ಲ ಮಾಹಿತಿಗಳನ್ನು ನಾವು ತಿಳಿದಿರಬೇಕೆಂದರೆ, ಉಪವಾಸ ಮಾಡುವ ಮೊದಲು ನಾವು ಇಂದಿನ ದಿನ ಅಂದರೆ 10ನೇ ದಿನವೇ ಸಾತ್ವಿಕ ಆಹಾರ, ಸರಳ ಆಹಾರವನ್ನು ಸೇವಿಸಿರಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಿ ನಂತರ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ವಿಷ್ಣುವನ್ನು ಅಥವಾ ವಿಷ್ಣುವಿನ ಅವತಾರವಾದ ಕೃಷ್ಣನಿಗೆ ನಾವು ಅಂದರೆ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದನ್ನು ಪೂಜಿಸಬೇಕು. ಅದರ ಮುಂದೆ ದೀಪಗಳನ್ನು ಹಚ್ಚಿ, ಧೂಪವನ್ನು ಹಚ್ಚಿ, ಹಣ್ಣುಗಳನ್ನು ಅರ್ಪಿಸಬೇಕು. ಪಂಚಾಮೃತವನ್ನು ಕೂಡ ಅರ್ಪಿಸಬಹುದು. ನಂತರ ನೈವೇದ್ಯವಾಗಿ ಯಾವುದಾದರೂ ಒಂದು ಸಿಹಿ ತಿಂಡಿಯನ್ನು ಅರ್ಪಿಸಬಹುದು. ಹಾಗೆ ಗಂಧಾಕ್ಷತೆಯನ್ನು ಇಟ್ಟು ನಂತರ ಹೂಗಳನ್ನು ಅರ್ಪಿಸಿ ನಾವು ದೇವರನ್ನು ಪ್ರಾರ್ಥನೆ ಮಾಡುತ್ತಾ ಮಂಗಳಾರತಿಯನ್ನು ಮಾಡಬೇಕು. ಹಾಗೆ ಮಂತ್ರಗಳನ್ನು ಪಠಿಸಬೇಕು. ವಿಷ್ಣುವಿನ ಸಹಸ್ರನಾಮವನ್ನು ಕೂಡ ಪಠಿಸಬೇಕು. ನಂತರ ವ್ರತಾಕಥೆಯನ್ನು ಕೂಡ ಕೇಳಬಹುದು ಅಥವಾ ಓದಬಹುದು. ರಾತ್ರಿ ಏನಾದರೂ ಜಾಗರಣೆ ಇದ್ದರೆ ವಿಷ್ಣುವಿಗೆ ಮೊದಲು ನಾವು ವಂದಿಸಿ ಜಾಗರಣೆಯನ್ನು ಮಾಡಬೇಕು. ನಂತರ ದ್ವಾದಶಿ 12ನೇ ದಿನ ನಾವು ಬ್ರಾಹ್ಮಣರಿಗೆ ಆಹಾರ ದಾನ ಮಾಡಿ ಉಪವಾಸವನ್ನು ಮುರಿಯಬಹುದು. ಅದು ಸಾಧ್ಯವೇ ಇಲ್ಲ, ಬ್ರಾಹ್ಮಣರು ಸಿಗುತ್ತಿಲ್ಲ ಎಂದರೆ ಅಗತ್ಯ ಇರುವವರಿಗೆ ದಾನವನ್ನು ಮಾಡಿ. ತಿಳಿದೋ ತಿಳಿಯದೇ ಮಾಡಿದಂತಹ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸಿ ಭಗವಂತನಲ್ಲಿ ಶರಣಾಗಿ. ಜಯ ಏಕಾದಶಿಯಂದು ಪಠಿಸಬೇಕಾದಂತಹ ಮಂತ್ರಗಳು ಹೀಗಿವೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಇನ್ನೊಂದು ಮಂತ್ರ ಓಂ ವಿಷ್ಣುವೇ ನಮಃ. ಮತ್ತೊಂದು ಓಂ ನಾರಾಯಣಾಯ ನಮಃ. ಹಾಗೆ ಇನ್ನೊಂದು ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಹಾಗೆ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಇನ್ನೂ ಅನೇಕ ವಿಷ್ಣು ಮಂತ್ರಗಳನ್ನು, ಸಹಸ್ರನಾಮವನ್ನು ಜಪಿಸಬಹುದಾಗಿದೆ. ಹಾಗೆ ಗುರುವಿನ ಮಂತ್ರವನ್ನು ಕೂಡ ದಿನ ಜಪಿಸಬಹುದಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದಿರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಓಂ ವೈಷ್ಣವೇ ನಮಃ.